त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्। ನನ್ನ ಮೀನರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ತೇವೆ. ಮೊದಲನೆಯದಾಗಿ ನೋಡಿ, ಏಪ್ರಿಲ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಶುಕ್ರ, ಬುಧ ಮತ್ತು ಗುರು ಈ ಮೂರು ಗ್ರಹಗಳು ತುಂಬಾ ಅನುಕೂಲಕರವಾಗಿವೆ. ಮೂರು ಶುಭ ಗ್ರಹಗಳು ನಿಮಗೆ ಅನುಕೂಲಕರವಾಗಿವೆ ಅಂತಂದ್ರೆ ಒಳ್ಳೆ ಫಲವನ್ನ ಕೊಡುತ್ತೆ. ಅದರ ಜೊತೆಗೆ ಮುಖ್ಯವಾಗಿ ಕುಜ, ಶನಿ ಮತ್ತು ರಾಹು ಈ ಮೂರು ಪ್ರಬಲವಾದಂತಹ ಅಶುಭ ಫಲಗಳು ನಿಮಗೆ ಒಂದು ಸ್ವಲ್ಪ ಮಟ್ಟಿನ ತೊಂದರೆಯನ್ನ ಕೊಡುತ್ತವೆ. ಈ ಮೂರು ಅಶುಭ ಫಲಗಳಿವೆ, ಈ ಮೂರು ಶುಭ ಗ್ರಹಗಳು ನಿಮಗೆ ಒಳ್ಳೆ ಫಲವನ್ನ ಕೊಡುತ್ತೆ. ಇದರ ಆಧಾರದ ಮೇಲೆ ಈ ಒಂದು ತಿಂಗಳು ನಿಮಗೆ ಯಾವ ರೀತಿಯಾಗಿ ಇರುತ್ತೆ, ಯಾವ ದೇವರ ಉಪಾಸನೆಯನ್ನ ಮಾಡಬೇಕು, ಇದೆಲ್ಲವನ್ನ ತಿಳ್ಕೊಳ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅನೇಕ ವಿಷಯವನ್ನ ನೀವು ಖಂಡಿತವಾಗಿ ತಿಳ್ಕೊಳ್ಬಹುದು. ಕುಂಭ ವಿವಾಹದ ಮಾಹಿತಿಯನ್ನ ತಿಳ್ಕೊಳ್ಳಿ, ವಾಸ್ತುವಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀವು ನಮ್ಮ ಚಾನಲ್ ನಲ್ಲಿ ನೋಡಬಹುದು. ನೋಡಿ, ಈ ಎಲ್ಲ ಒಂದು ಗ್ರಹಗಳ ಒಂದು ಅನುಕೂಲತೆಯಿಂದ ಮೊದಲನೆಯ ಸ್ಥಾನ ಅಂತಂದ್ರೆ ಆರೋಗ್ಯ, ಶಾರೀರಿಕವಾಗಿ ಮತ್ತು ಮಾನಸಿಕವಾದಂತಹ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಮೀನರಾಶಿಯವರಿಗೆ ಅಂತಂದ್ರೆ, ನಮ್ಮ ಅಂದಾಜಿನ ಪ್ರಕಾರ ಸ್ವಲ್ಪ, ಯಾಕೆಂದ್ರೆ ಲಗ್ನದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಶನಿಯ ಸಾಡೆ ಕೂಡ ನಿಮಗೆ ಈಗಾಗಲೇ ಪ್ರಾರಂಭ ಆಗಿದೆ. ಶನಿಯ ಸಾಡೆಸಾತಿಯಲ್ಲಿ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗುವುದು ಸಹಜ. ಮನಸ್ಸಿಗೆ ಕಿರಿಕಿರಿಯಾಗುವುದು, ಅನಾವಶ್ಯಕವಾಗಿ ಸಿಟ್ಟು ಬರುವುದು ಅಥವಾ ಅನಾವಶ್ಯಕವಾದಂತಹ ಜಗಳ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯವನ್ನ ಸುಧಾರಿಸಿಕೊಳ್ಳಲಿಕ್ಕೆ ನೋಡಿ, ಶನಿಯ ಉಪಾಸನೆಯನ್ನ ಮಾಡಿಕೊಳ್ಳಿ. ನೀಲಾಂಜನ ಸಮಾಭಾಸಂ ಈ ಮಂತ್ರವನ್ನಾದರೂ ಹೇಳ್ಕೊಳ್ಳಿ, ಅಥವಾ ಪ್ರತಿ ಶನಿವಾರದ ದಿವಸ ನಿಮ್ಮ ಸಾಡೆ ಮುಗಿಯುವವರೆಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಎಳ್ಳೆಣ್ಣೆಯನ್ನ ಆ ದೇವರ ಪಾದದಲ್ಲಿ ಅರ್ಪಿಸಿ. ಅದರಿಂದ ಖಂಡಿತವಾಗಿಯೂ ಶನಿಯ ಪ್ರಭಾವ ನಿಮ್ಮ ಮೇಲೆ ಆಗೋದಿಲ್ಲ. ಅದರಂತೆ ಎರಡನೇ ಸ್ಥಾನದಲ್ಲಿರುವಂತಹ ಗುರು ನಿಮಗೆ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮವಾಗಿ ಮಾಡ್ತಾನೆ. ಅಂದ್ರೆ ದುಡ್ಡಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೊಳ್ತಾನೆ. ಅದೇ ಸ್ಥಾನದಲ್ಲಿ ಬುಧ ಕೂಡ ಇರೋದ್ರಿಂದ ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ, ಮಾತನ್ನ ಫಾಲೋ ಮಾಡ್ತಾರೆ. ಒಂದು ವೇಳೆ ನೀವು ಯಾವುದಾದ್ರೂ ಆಫೀಸ್ನಲ್ಲಿ ಕೆಲಸದಲ್ಲಿದ್ದರೆ ನಿಮ್ಮ ಮಾತನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ಒಳ್ಳೆಯ ಒಂದು ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಇನ್ನು ಉದ್ಯೋಗದ ವಿಷಯದಲ್ಲಿ ನೋಡಿದಾಗ, ಇಷ್ಟು ದಿವಸವರೆಗೆ ಆಗದೇ ಇರುವಂಥ ಯಾವುದಾದ್ರೂ ಪ್ರಮೋಷನ್ ತಡೆದಿದ್ರೆ ಅದು ಕೂಡ ಆಗುವ ಸಾಧ್ಯತೆ ಇರುತ್ತೆ. ಬದಲಾವಣೆಯ ಅಪೇಕ್ಷೆ ಇದ್ರೆ ಅದು ಕೂಡ ಆಗುತ್ತೆ. ಸ್ವಲ್ಪ ಮಟ್ಟಿನ ಪ್ರಯತ್ನವನ್ನ ಮಾಡಿಕೊಳ್ಳಿ. ದಾಂಪತ್ಯ ಜೀವನ ಸಪ್ತಮದ ಮೇಲೆ ರಾಹು ಇರುವುದರಿಂದ ಸ್ವಲ್ಪ ಮಟ್ಟಿನ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿ ಮಧ್ಯೆ ಅನಾವಶ್ಯಕವಾದಂತಹ ಜಗಳ. ಆದರೂ ಕೂಡ ಇದೆಲ್ಲವೂ ಇದ್ರೂ ಕೂಡ ಬುಧನ ಒಂದು ಜಾಣ್ಮೆಯಿಂದ ನೀವು ಅದನ್ನ ಖಂಡಿತವಾಗಿಯೂ ಪರಿಹಾರವನ್ನ ಮಾಡಿಕೊಳ್ತೀರಾ. ಎರಡನೇ ಗುರು ನಿಮಗೆ ವಿವಾಹ ಯೋಗವನ್ನ ಕೂಡ ತಂದುಕೊಡ್ತಾನೆ. ಹಾಗಾಗಿ ಗುರುವಿನ ಉಪಾಸನೆಯನ್ನ ಮಾಡಿಕೊಳ್ಳಿ. ಅದರಿಂದ ನಿಮಗೆ ವಿವಾಹ ಯೋಗ ಶೀಘ್ರವಾಗಿ ಬರುತ್ತೆ. ಸಂತಾನದ ಯೋಗ ಕೂಡ ಈ ಸಂದರ್ಭದಲ್ಲಿ ದ್ವಿತೀಯ ಒಂದು ಗುರು ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬ ಸೌಖ್ಯವನ್ನ ಕೂಡ ಕೊಡ್ತಾನೆ. ವಿದ್ಯಾಭ್ಯಾಸಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಮೀನರಾಶಿಯವರಿಗೆ ಇರುವುದಿಲ್ಲ. ಒಂದು ವೇಳೆ ಯಾವುದಾದ್ರೂ ಸ್ಥಿರಾಸ್ತಿ, ದೊಡ್ಡ ಪ್ರಮಾಣದ ಒಂದು ವಾಹನಾದಿಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿದ್ದರೆ ಅದನ್ನ ಖಂಡಿತವಾಗಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ವಿದೇಶ ಯೋಗ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಅನುಕೂಲಕರವಾಗಿದೆ. ಇಷ್ಟು ದಿವಸ ಪ್ರಯತ್ನ ಮಾಡಿದ್ರೂ ಆಗದೇ ಇರುವಂತಹ ಕೆಲಸ ನಿಮಗೆ ಈಗಾಗುವ ಸಾಧ್ಯತೆ ಇರುತ್ತೆ. ವ್ಯಾಪಾರಗಳಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವ ಸಾಧ್ಯತೆ ಇರುತ್ತೆ. ಶತ್ರುಗಳಿಂದ ಯಾವುದೇ ರೀತಿಯ ಪೀಡೆ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ. ಒಂದು ವೇಳೆ ಶತ್ರು ಪೀಡೆ ಇದ್ರೂ ಕೂಡ ಅದು ನಿಮಗೆ ನಿವಾರಣೆ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ತಿಂಗಳು ಚೆನ್ನಾಗಿರುತ್ತೆ. ಇನ್ನು ಪರಿಹಾರ ಅಂತಂದ್ರೆ ವಿಶೇಷವಾಗಿ ನೀವು, ನಾನು ಮೊದಲೇ ಹೇಳದೆ, ಶನಿಯ ಪರಿಹಾರವನ್ನ ಮಾಡ್ಕೊಳ್ಳಿ. ಅದರ ಜೊತೆಗೆ ರಾಹು ಮಂತ್ರವನ್ನ ಅಥವಾ ರಾಹು ಸ್ತೋತ್ರವನ್ನ ಪಠನ ಮಾಡ್ಕೊಳ್ಳಿ. ಅದು ಕೂಡ ನಮ್ಮ ವಿಡಿಯೋದಲ್ಲಿ ನಿಮಗೆ ಕಾಣಿಸಿರುತ್ತೆ.
ಅದನ್ನು ಮಾಡ್ಕೊಳ್ಳಿ. ಕೇತುವಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಈ 3 ಗ್ರಹಕ್ಕೆ ಸಂಬಂಧಪಟ್ಟಂತೆ ಶನಿ, ರಾಹು, ಕೇತು ಈ 3 ಗ್ರಹಗಳಿಗೆ ಸಂಬಂಧಪಟ್ಟಂತಹ ದಾನಾದಿಗಳನ್ನು ಮಾಡೋದ್ರಿಂದಲೂ ಕೂಡ ನಿಮಗೆ ಯಾವುದೇ ಸಂಕಷ್ಟ ಎದುರಾಗೋದಿಲ್ಲ. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಪುನಃ ಭೇಟಿಯಾಗೋಣ. ನಮಸ್ಕಾರ.